ಬೆಂಗಳೂರಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ. ಹುಡುಗ ಹುಡುಗಿ ಒಬ್ರು ಟೂ ವೀಲರ್ ಅಲ್ಲಿ ಹೋಗ್ತಿರ್ತಾರೆ. ಹುಡುಗ ಹಿಂದೂ ಆಗಿರ್ತಾನೆ, ಹುಡುಗಿ ಬುರ್ಕ ಹಾಕಿರ್ತಾರೆ. ಬೇಗ ಹೇಳ್ ಮುಗ್ಸು. ಆ ಪ್ರಶ್ನೆ ಮಾಡಕ್ಕೆ ಇಷ್ಟು ಜನ ಮುಸಲ್ಮಾನರು ಸೇರ್ಕೊಂತಾರೆ. ಅವ್ರೇನು ಅವ್ರ ರಿಲೇಟಿವಾ? ಇಲ್ಲ. ಅವ್ರೇನು ಅವ್ರಿಗೆ ಅವ್ರ ಧರ್ಮ ಬೇಕು, ನಮ್ಮ ಹುಡುಗಿನ ಯಾರೋ ಕರ್ಕೊಂಡು ಹೋಗ್ತಾರೆ ಅಂತ ಅವ್ರು ಹೋಗಿ ನಿಂತ್ಕೊಂಡ್ರು. ಪ್ರತಾಪ್ ಸಿಂಹ ಅವ್ರ ತಪ್ಪೇನಿದೆ? ಈಗ ಗೊತ್ತಾಯ್ತು. ಪರವಾಗಿ ಬಿಜೆಪಿ ಅವರು ಹೋಗೋದಕ್ಕೆ ಬಂದಿರೋದು. ಬಿಜೆಪಿ ಅವರು ರಾಜಕೀಯಕ್ಕೆ ಬಂದಿರೋದು ಹಿಂದುತ್ವ ಮೇಲೆ, ನಾವು ಮಾಡೋದು ಅದ್ರ ಮೇಲೆ. ನಡೀತು ಅಲ್ಲಿ ಯಾರು ಕಲ್ಲೆಸ್ತರು 29 ಜನರಲ್ಲಿ ಒಂದು 22 ಜನ 23 ಜನ ಅರೆಸ್ಟ್ ಮಾಡಿ ಆಗಿದೆ. ಕೆಲವೊಬ್ಬ ಏನ್ ತಪ್ಪಿಸ್ಕೊಂಡಿರೋ ಅವ್ರು ಹುಡುಕ್ತಾ ಇದ್ದಾರೆ. ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್. ಓಕೆನಾ? ಆದರೆ ಮಾನ್ಯ ಜನ 144 ಸೆಕ್ಷನ್ ಜಾರಿ ಇದ್ರೂ ಕೂಡ ಅಲ್ಲಿಗೆ ಜನ ಹೆಂಗ್ ಸೇರಿದ್ರು? ಯಾಕೆ ಕಾನೂನು ಗೌರವ ಕೊಡ್ಬೇಕು ಅನ್ನೋ ಜ್ಞಾನ ಇಲ್ವಾ ಜನರಿಗೆ? ನಮ್ಮ ಸಂಘಟನೆಗಳಿಗಿರ್ಬೋದು, ನಿಮ್ಮ ಬಿಜೆಪಿ ನಾಯಕರಿಗಿರ್ಬೋದು. ಹಂಗಂದ್ ನನ್ ಬಗ್ಗೆ ಕೆಡಿಕೊಂಡ್ ಬಾಯಿಗೆ ಊಟ ಇಟ್ಬಿಡಕಿಲ್ವಾ? ಇನ್ನ ಒಂದು ಮಾತು ಕೇಳ್ತೀನಿ. ಆ ಒಂದು ಹೆಣ್ಣು ಮಗಳು ತುಂಬಾ ಟ್ರೋಲ್ ಆಗ್ತಾ ಇದೆ. ಯಾರೋ ಜ್ಯೋತಿಯನ್ನ ಹುಡುಗಿದು, ಆ ಹುಡುಗಿ ನೇರವಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಸರ್ ನನ್ಗೆ 2,000 ರೂಪಾಯಿ ಕೊಡ್ತೀನಿ ಒಂದು ಆಸೆ ಇಟ್ಕೊಂಡು ಕರ್ಕೊಂಡು ಹೋದ್ರು. ನೀವು ಪೂರ್ತಿ ನೋಡಿಲ್ಲ ಸರ್ ವಿಡಿಯೋ. ಆಕೆ ಹೇಳಿದಿಲ್ಲ. ನಾನು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ, ಕೇಳಿಸ್ಕೊಳ್ಳಿ, ನನ್ ಮಾತು ಕೇಳಿಸ್ಕೊಳ್ಳಿ, ಆಮೇಲೆ ಅವ್ರು ಕೊಡ್ತಾರೆ ಉತ್ತರ. ಯಾವನು ಮೆಟ್ ಬಿಚ್ಕೊಂಡು ಹೊಡೆಯನಿಲ್ಲಕ್ಕಲ್ಲ, ಅದಕ್ಕೆ ಹೆಂಗ್ ಆಡ್ತೀರ ನನ್ನ ಮಕ್ಕಳ ನೀವು? ಇಲ್ಲ, ಪೂರ್ತಿ ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ ಕೊಟ್ಟ 2,000 ರೂಪಾಯಿಗೆ ಆಸೆ ಪಟ್ಬಿಟ್ಟು ನಾವು ತಪ್ಪು ಮಾಡಿದ್ವಿ ಅಂತ ಹೇಳಿ ಗ್ಯಾರಂಟಿ ಯೋಜನೆ ಬಗ್ಗೆ ಮಾತಾಡಿದ್ದು ಸರ್. ಪೂರ್ತಿ ತಿಳ್ಕೊಂಡ್ ಬನ್ನಿ. ಆ ಪ್ರಶ್ನೆ ಬಿಟ್ಟು ಮುಂಚೆ ಕೇಳಿದ್ರಲ್ಲ ಅದನ್ನ ಕಾನೂನಿಗೆ ಏನ್ ಗೌರವ ಕೊಡ್ತೀರಾ? ಸರ್ ಒಂದು ಪ್ರಶ್ನೆ ನಿಮ್ಗೆ, ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಈಗಾಗಲೇ ಶ್ರೀಲಂಕಾ ಆಯ್ತು, ಈಗ ಯಾವ್ದೋ ನೆಕ್ಸ್ಟ್ ಬಾಂಗ್ಲಾದೇಶ ಆಯ್ತು, ಮೊನ್ನೆ ನೇಪಾಳ ಆಗಿದೆ. ನೆಕ್ಸ್ಟ್ ಭಾರತದಲ್ಲಿ ಅದೇ ತರ ಏನಾದ್ರು ಒಂದು ಗಲ್ಪೆ ಸೃಷ್ಟಿ ಮಾಡ್ಬೇಕಂತ ನಿಮ್ ಮನಸ್ಸಲ್ಲಿ ಏನಾದ್ರು ಇದೆಯಾ ಪ್ರತಾಪ್ ಸಿಂಹ ಸರ್? ಅಲ್ಲಾಗಿರೋದು ಕೋಮು ಸಂಘರ್ಷನ ಸರ್. ಇರಿ ಮೇಡಮ್, ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. ಅಲ್ಲ, ಅಲ್ಲಾಗಿರೋದು ಕೋಮು ಸಂಘರ್ಷ. ನಿಮ್ದ ಕೇಳ್ತಿದ್ದೀನಿ ಪ್ರಶ್ನೆ. ಅಲ್ಲಾಗಿರೋದು ಕೋಮು ಸಂಘರ್ಷ ಮೇಡಮ್. ಕೋಮು ಸಂಘರ್ಷ ಇದೇನಾದ್ರೂ ಒಂದು ನಡೀತಾ ಇದ್ರೆ ಅದು ಬಿಜೆಪಿ ಅವರಿಂದ ಮಾತ್ರ. ಯಾಕಂದ್ರೆ ನಾನು ಒಬ್ಬ ಕಟ್ಟರ್ ಹಿಂದೂ, ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ನಾನು ಕಟ್ಟರ್ ಹಿಂದೂ. ನನಗೂ ನನ್ನ ಧರ್ಮ, ನನ್ನ ದೇವ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಸೋಮವಾರ ನನ್ನ ಮಕ್ಕಳ ನಾಚೆ ಅಲ್ಲ ನಿಮ್ಗೆ. ಆದ್ರೆ ನಾನು ಇವ್ರ ತರ ಧರ್ಮನ ಅಡ್ಡ ಇಟ್ಕೊಂಡು ನಾನು ಎಲ್ಲೂ ರಾಜಕೀಯ ಮಾಡ್ತಾ ಇಲ್ಲ. ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದ್ದೆ. ಅಲ್ಲಿ ಯಾಕೆ 144 ಸೆಕ್ಷನ್ ಹಾಕ್ಬಿಟ್ರು? ಯಾಕೆ ಜನ ಸೇರಿದ್ರೆ? ಸೆಕ್ಷನ್ ಹಾಕಿದ್ಮೇಲೂ ಯಾಕೆ ಜನ ಸೇರಿದ್ರೆ? ಅಲ್ಲರಿ, ಗಣೇಶ ಪ್ರೊಸೆಷನ್ ಹೋಗ್ತಿತ್ತಲ್ಲ, ಪೊಲೀಸರು ಸರ್ಪಗಾವಲಲ್ಲೇ ಹೋಗ್ತಿತ್ತು. ಇದ್ರ ಮಧ್ಯದಲ್ಲಿ ಕೂಡ ಕಲ್ಲು ಯಾಕೆ ಬಿಸಾಡಿದ್ರು ಅದನ್ನ ಹೇಳ್ರಿ ಫಸ್ಟ್. ಕಲ್ಲು ಯಾಕೆ ಬಿಸಾಡಿ? ನೀವು ಕಟ್ಟರ್ಪಂಥೀಯ ಹಿಂದೂ ಆಗಿದ್ರೆ, ಒಂದ್ ನಿಮಿಷ, ಕಟ್ಟರ್ಪಂಥೀಯ ಹಿಂದೂ ಆಗಿದ್ರೆ ನಮ್ಮ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಹೊಡೆದಿದ್ದಾಗ ನಿಮ್ ರಕ್ತ ಕುದಿತಿತ್ತು. ನೀವು ಕಟ್ಟರ್ಪಂಥೀಯ ಹಿಂದೂ ಅಲ್ಲ, ನೀವು ಯಾವ್ದೋ ನೀವು ಕಟ್ಟರ್ಪಂಥೀಯ ಹಿಂದೂ ಅಲ್ಲ, ನೀವು ಯಾವ್ದೋ ಅರ್ಥ ಆಯ್ತು ಅನ್ಸುತ್ತೆ. ನಮಗೆಲ್ಲ ಗೊತ್ತಾಗೋಯ್ತು. ಸುಮ್ಮನೆ ಒಪ್ಪಂತ ಇಲ್ಲ. ಕೆಲವು ಮುಸ್ಲಿಂ ಹುಡುಗರು ಮಾಡೋ ಕೆಲಸನ ಇಡೀ ಒಂದ್ ನಿಮಿಷ, ನಾನು ಹೇಳ್ತಿರೋದು ಈ ಸಮಾಜದಿಂದಲೇ ಈ ಕಲ್ಲು ಹೊಡೆಯ ಸಂಸ್ಕೃತಿ ಎಲ್ಲಿಂದ ಬಂತ ಹೇಳ್ರಿ? ನಮ್ ತಿಥಿಕರ್ ನಾವೇ ಓದ್ದಂಗಿದೆ. ಕಲ್ಲು ಹೊಡೆಯ ಸಂಸ್ಕೃತಿ ಯಾವ ಧರ್ಮದಲ್ಲಿ ಹೇಳ್ರಿ? ಯಾವ ಧರ್ಮದಲ್ಲಿ ಇದೆ ಹೇಳ್ರಿ? ಕ್ರಿಶ್ಚಿಯನ್ ಯಾರಾಗಿದ್ರು ತಪ್ಪು ಮಾಡಿದ್ರೆ ತಪ್ಪೇ ಸರ್. ನಾಳೆ ಬೆಳಿಗ್ಗೆ ನಾನೇ ಈ ಹಿಂದೂನೇ ಅಲ್ಲ ಗುರು. ನೀವು ಹಿಂದೂ ಆಗಿದ್ರೆ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಬಿಸಾಡಿದ್ರೆ ನಿಮ್ ರಕ್ತ ಕುದೀತಾ ಇತ್ತು. ಈ ಕಲ್ಲು ಹೊಡೆಯೋ ಸಂಸ್ಕೃತಿ ಇಲ್ಲಿ ಕೆಲ ಮುಸಲ್ಮಾನ್ ಬಾಂಧವರು ಕೂಡ ಇದ್ದಾರೆ. ಅವ್ರಿಗೆ ಕೇಳ್ತೀನಿ, ಕಲ್ಲು ಹೊಡೆಯೋ ಸಂಸ್ಕೃತಿ ಯಾಕೆ? ಗಣೇಶ ಪ್ರೊಸೆಷನ್ ಹೋಗುವಾಗ ಕಲ್ಲು, ಹಾಗೆ ಅಲ್ಲಿ ಅಶೋಕ ಎಂಬ್ಲಮ್ ಇದ್ರೆ ಕಲ್ಲು. ಇಂಥ ಮನಸ್ಥಿತಿ ನಿಜವಾಗ್ಲೂ ಇಸ್ಲಾಂ ಧರ್ಮ ಶಾಂತಿಯುತವಾದ ಧರ್ಮ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿರ್ತಾರೆ. ಬಟ್ ಶಾಂತಿ ದೂತರ ಕೈಯಲ್ಲಿ ಪದೇ ಪದೇ ಕಲಿಯಾಕ್ ಬರುತ್ತೆ ಸರ್. ಕಲ್ಲುಡಿಯ ಸಂಸ್ಕೃತಿ ಅವ್ರ ಹತ್ರನೇ ಇರೋದಲ್ಲ. ಕ್ರಿಶ್ಚಿಯನ್ರು ಕಲ್ಲು ಹೊಡೆದಿರೋದು ನೋಡಿದಿರಾ? ಹಿಂದೂಗಳು ಕಲ್ಲು ಹೊಡೆಯೋದು ನೋಡಿದಿರಾ? ಮುಸ್ಲಿಮರು ಯಾಕೆ ಕಲ್ಲು ಹೊಡಿತಾರೆ? ನಿಮ್ ಧರ್ಮದಲ್ಲಿ ಆ ಸಂಸ್ಕೃತಿ ಇದೆಯಾ? ಅದು ನೋಡ್ಕೊಳ್ಳಿ. ಕಲ್ಲು ಹೊಡೆಯೋದು ಪ್ರೊವೊಕೇಶನ್ ಎಲ್ಲಿಂದ ಬರುತ್ತೆ? ಕರೆಕ್ಟ್ ಆಗಿ ಹೇಳಿ ಸರ್. ಪ್ರಪಂಚಕ್ಕೆ ಹೋಗ್ಯದ, ಇವ್ರುಗಳಿಗೆ ಹೋಗ್ಯದ, ಎಂಜಿಲ್ ವೇಸ್ಟ್ ಆಗ್ಬಾರ್ದು. ಮಸೀದಿ ಒಳಗಡೆ ಕಲ್ಲುಗಳು ಹೆಂಗ್ ಹೋಗುತ್ತೆ? ಏನು ಅಂಡರ್ ಕನ್ಸ್ಟ್ರಕ್ಷನ್ ಇದ್ರೆ ಜಲ್ಲಿ ಇದೆ ಅಂತ ಅನ್ಕೋಬಹುದು. ಕಲ್ಲನ್ನ ನೀವು ಕುರಾನ್ ಇಟ್ಕೊಳ್ಳಿ, ಅಲ್ಲಿ ನೀವು ಪ್ರಾರ್ಥನೆ ಮಾಡಿ, ನೀವು ಅವರಿಗೆ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡಿ. ನಿಮ್ಮ ಧರ್ಮ ಗ್ರಂಥವನ್ನು ಇಡುವಂತ ಜಾಗದಲ್ಲಿ, ಧಾರ್ಮಿಕ ಪ್ರವಚನಗಳನ್ನು ಕೊಡುವಂತ ಜಾಗದಲ್ಲಿ ಕಲ್ಲು ಯಾಕೆ ಬರುತ್ತೆ? ಲಾಂಗ್ ಯಾಕೆ ಬರುತ್ತೆ?
ಬೆಂಕಿ ಹಾಕ್ತಿದ್ದೀರಿ ನೀವು ಇಲ್ಲಿ? ಆ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ನಾನು ಅದೇ ಕೇಳಿದ್ದು. ಕಲ್ಲು ಹೊಡಿಬೇಕು, ಕಲ್ಲಲ್ಲಿ ನ್ಯಾಷನಲ್ ಎಂಬಲ್ ನ ಕುಟ್ಟಬೇಕು, ಈ ತರದ ಮನಸ್ಥಿತಿ ಕೆಲವರಿಗೆ. ನಾನು ಎಲ್ಲರಿಗೂ ಅಂತ ಹೇಳ್ತಿಲ್ಲ. ನೋಡಿ, ನೀವು MBBS ಮಾಡ್ತಿದ್ದೀರಿ, ನಿಮ್ ಕೈಯಲ್ಲಿ ಕಲ್ಲಿರೋಲ್ಲ, ಹಿಂಗ್ ಕೈ ಇರುತ್ತೆ, ಕೈಯಲ್ಲಿ ಕಲ್ಲಿಟ್ಕೊಂತಾರಲ್ಲ, ಅಂತವ್ರಿಗೆ ಏನ್ ಹೇಳ್ತೀರಿ? ಈ ಮನವೆಲ್ಲ ಬಾಳ ನೊಂದಿದೆ, ಸಿದ್ದರಾಮಯ್ಯನೇ ನೋಡಬಾರದೆ. It is wrong, but it is not right what they have done. But you can't blame the whole community here. ಒಳ್ಳೆ ಗಂಡ ಗುಂಡಿ ಕಡೆ ನಿಂತು ಅವರ ಕಮ್ಯುನಿಟಿನ ನಾವು ಒಂದು ಮುಸ್ಲಿಮರನ್ನ ಇಡೀ ಸಮುದಾಯವಾಗಿ ನಾವು ದೂರ್ತಾ ಇಲ್ಲ. ನಾನು ಒಂದೊಂದು ಕೇಳ್ತೇನೆ, ಒಂದ್ ನಿಮಿಷ ನಾನು ಹೇಳ್ತೀನಿ. ಅಯ್ಯೋ, ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ನಾನು ಕೇಳ್ತೇನೆ, ಈ ಅಂಡರ್ ವರ್ಲ್ಡ್ ಡಾನ್ಗಳಿಂದ ತೋಳೋಣ. ಚೋಟರಾಜ್ ಅನ್ನು ದಾವೂದ್ ಇಬ್ರಾಹಿಂ ಇದ್ದ. ಒಬ್ಬ ಹಿಂದೂನ ಹತ್ರ ಹೋಗಿ ಕೇಳಿ, ಚೋಟರಾಜನ ನಮ್ಮವನು ಅಂತ ಹೇಳಲ್ಲ, ಅವ್ನ ಡಾನೋ, ಅವ್ನ ಕೊಲೆಗಡಕ, ಅವ್ನ ದರೋಡೆಕೋರ ಅಂತ ಹೇಳ್ತಾರೆ. ನಮಗೂ ಬುದ್ಧಿ ಬಂದಿದೆ. ದಾವೂದ್ ಇಬ್ರಾಹಿಂ ಅವನ ದರೋಡೆಕೋರ, ಅವನು ದೇಶದ್ರೋಹಿ, ಅವನ ಸಮಾಜಘಾತಕ ಅಂತ ಹೇಳುವಂತ ಮುಸ್ಲಿಮರನ್ನು ತೋರಿಸ್ಬಿಡಿ ಎಷ್ಟು ಜನ ಇದ್ದಾರೆ ಅಂತ. ಡಾನ್ಗಳನ್ನು ನಮ್ಮವನು ಅಂದು ಒಪ್ಕೊಂಡ್ಬಿಡ್ತಾರೆ ಅವರು. ಮುಂಬೈ ಬಾಂಬ್ ಬ್ಲಾಸ್ಟ್ ಮಾಡಿದಂತವ್ರು ಅವ್ರು ಒಂದು ಸಾರಿನಾದ್ರೂ ಅವನ್ನ ಖಂಡಿಸಿದಾರ? ಇವತ್ತು ಆ ಪಾಕಿಸ್ತಾನದವ್ರು ಆಶ್ರಯ ಕೊಟ್ಟಿಟ್ಕೊಂಡಿದಾರಲ್ಲ, ಇವ್ರು ಯಾವತ್ತಾರು ಪಾಕಿಸ್ತಾನ ಖಂಡಿಸುವಂತ ಕೆಲಸವನ್ನ ಮುಸ್ಲಿಂ ಧರ್ಮಗುರುಗಳು ಯಾರಾದ್ರೂ ಬುಖಾರಿನ ಇಮಾಮ ಮಾಡಿ ಆಯ್ಕೊಂಡ್ ತಿಂತಿದ್ವಿ, ತಿರ್ಕೊಂಡ್ ತಿನ್ನೋಂಗ್ ಮಾಡ್ಬಿಟ್ಟ ಬೇವರ್ಸಿ. ಅವ್ರಿಗೆ ಹೇಳಿ, ರಾಯಚೂರಲ್ಲಿ ಗಲಾಟೆ ಇತ್ತಲ್ವಾ ಗಣೇಶ ಹಬ್ಬದಲ್ಲೇ, ಹಿಂದೂಸ್ ಅವರು ಹೊಡೆದಿರೋದು ಬ್ರದರ್ಸ್ ಅವರೇ. ಫಸ್ಟ್ ಅದಕ್ಕೆ ಉತ್ತರ ಕೊಡಿ. ನೀವು ಅಲ್ಲೂ ಇಲ್ಲೂ ಹೋಗ್ಬೇಡಿ. ನೀವು ಫಸ್ಟ್ ಕಮ್ ಟು ದಿ ಪಾಯಿಂಟ್. ಪ್ರಶಾಂತ್ ಅಂಡ್ ಪ್ರವೀಣ್ ಮೇಡಮ್ ಇವನೇ ನನ್ಗೆ ಕೌಂಟರ್ ಕೊಡ್ತಾವನೆ, ಈಗ ನಾನ್ ಕೊಡ್ತೀನಿ ನೋಡಿ ಕೌಂಟ್ರು. ಬೆಚ್ಚೆ ಬೆದ್ದು ಬಿಡ್ಬೇಕು. ಮದ್ದೂರ್ ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ ಸರ್. ಮದ್ದೂರಲ್ಲಿ ಕಲ್ಲು ಹೊಡೆದ ಸಲ್ಮಾನು, ಇರ್ಫಾನು ಅವ್ರ ಬಗ್ಗೆ ನೀವು ಉತ್ತರ ಕೊಡಿ. ಇಟ್ ಇಸ್ ರಾಂಗ್. ನೀವು ಹೇಳ್ತಿದ್ದೀರಲ್ವಾ, ಇಟ್ ಇಸ್ ರಾಂಗ್. ಯಾರಾದ್ರೂ ಮಾಡಲಿ, ಇಟ್ ಇಸ್ ರಾಂಗ್. ಅಲ್ಲ, ಇವರಲ್ಲಿ ಇಷ್ಟು ಸೌರದೇತೆಯ ಪಾಠವನ್ನು ಹೇಳ್ತಾರಲ್ಲ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಟೇಕ್ ಓವರ್ ಮಾಡಿದ ಕೂಡಲೇ ಆ ಬಾಮಿಯಾನ್ ಬುದ್ಧ ಪ್ರತಿಮೆಗಳಿದ್ದು, ಅದಕ್ಕೋಗಿ ರಾಕೆಟ್ ಲಾಂಚರ್ ಅಲ್ಲಿ ಹೊಡೆದಾಕ್ತಾರೆ. ಒಂದು ಪ್ರತಿಮೆಗೂ ಕೂಡ ಇವರಿಗೆ ಸಹಿಷ್ಣುತೆ ಇಲ್ಲ, ಅದನ್ನು ಉಳಿಸ್ಕೊಳ್ಳಲ್ಲ. ಒಂದು ದಿನನಾದ್ರೂ ಕೂಡ ನಿಮ್ಮ ಮುಲ್ಲಾಗಳಾಗ್ಲಿ, ಮೌಲ್ವಿಗಳಾಗ್ಲಿ, ಇಮಾಮ್ಗಳಾಗ್ಲಿ, ಬುಖಾರಿ ಆಗ್ಲಿ ಇದ್ರ ವಿರುದ್ಧ ಮಾತಾಡಿದಾರೆ, ಅದನ್ನ ಹೇಳಿ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಸರ್, ನೀವು ಹಿಂದುತ್ವ ಬಗ್ಗೆ ತುಂಬಾ ಮಾತಾಡ್ತಾ ಇದ್ದೀರಾ, ತುಂಬಾ ಖುಷಿ ಆಗುತ್ತೆ. ನೀವು ಹಿಂದುತ್ವ ಉಳಿಸ್ತಾ ಇದ್ದೀರಾ. ನೀವು ಇಲ್ದೇ ಹೋಗಿದ್ರೆ, ಬಿಜೆಪಿ ಇಲ್ದೇ ಹೋಗಿದ್ರೆ ಹಿಂದುತ್ವ ಅಳಿಸೋಗ್ತಾ ಇತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಒಂದು ಪ್ರಶ್ನೆ ನಿಮಗೆ, ಇದು ಸತ್ಯ ಒಪ್ಕೊಳ್ತಿದ್ದೀರಾ, ವ್ಯಂಗ್ಯ ಮಾಡ್ತಿದ್ದೀರಾ? ಅಯ್ಯೋ 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 ಅಯ್ಯೋ, ಎಂತ ಅದ್ಭುತವಾದ ವಿಚಾರವಂತ ನೀನು. ಅವರು ಚಪ್ಪಾಳೆ ಹೊಡೆಯಂಗೆ ಮಾಡ್ತಾ ಇದ್ದಾರೆ. ನಮ್ಮ ಹಿಂದೂ ಧರ್ಮ ಉಳಿಸೋದಕ್ಕೆ ಯಾವ ಪಾರ್ಟಿದು, ಯಾವ ಪೊಲಿಟಿಕಲ್ ಪಾರ್ಟಿ ಅವಶ್ಯಕತೆ ಇಲ್ಲ. ಆಗೋದಿಲ್ಲ. ಅದಕ್ಕೋಸ್ಕರ ಮರ ಬಿಟ್ಟು ಕಳಿಸಿದ್ರು ನೋಡಿ ಅಲ್ಲಿ ಡೆಲ್ಲಿ. ನಿಮ್ಮ ಹೆಸರು